ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಪುರಸಭೆ ಅಧ್ಯಕ್ಷರಾದ ಶಿವಲೀಲಾ ಬೂಟಾಳಿ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಸದಾಶಿವ ಬೂಟಾಳಿಯವರ ಮದುವೆ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಕೋರಿ ಆದರ್ಶ ದಂಪತಿಗಳಾಗಿ ಸಮಾಜಮುಖಿ ಹಾಗೂ ರಾಜಕೀಯವಾಗಿ ಪ್ರಾಮಾಣಿಕವಾಗಿ ಬಡಜನರಿಗಾಗಿ ಹಾಗೂ ನಗರ ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸ್ತಾ ಇರುವುದು ಶ್ಲಾಘನೀಯವಾದುದು ಅಂತ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ತಾಲೂಕು ಮುಖ್ಯಸ್ಥ ಪ್ರವೀಣ್ ನಾಯಕ್ ಅವರು ಮಾತನಾಡಿದರು. ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಿಗೆ ಮನವಿಯನ್ನು ಸಲ್ಲಿಸಿ ಪುರಸಭೆ ವತಿಯಿಂದ ಸಾರ್ವಜನಿಕ ಮಹಿಳೆಯರಿಗೆ ಪುರುಷರಿಗೆ ಮೂತ್ರ ಹಾಗೂ ಶೌಚಾಲಯ ವ್ಯವಸ್ಥೆ ಮಾಡಬೇಕು, ಕೆಲವು ಕಡೆ ಸಾರ್ವಜನಿಕ ವಲಯದಲ್ಲಿ ಸ್ವಚ್ಛತೆ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಸಿದರು. ಶಿವಯೋಗಿ ನಗರವನ್ನು ಪುರಸಭೆ ವ್ಯಾಪ್ತಿಗೆ ಒಳಪಡಿಸಬೇಕು ಹಾಗೂ ಅಭಿವೃದ್ಧಿ ಮರುಚಿಕೆ ಆಗ್ತಾ ಇದೆ ಮತ್ತು ನಗರದ ಎಲ್ಲ ವಾರ್ಡ್ಗಳು ಸೇರಿದಂತೆ ಮೂಲಭೂತ ಸೌಲಭ್ಯವನ್ನು ಒದಗಿಸಬೇಕು. ನಗರದಲ್ಲಿ ಚರಂಡಿಗಳಿದ್ದು ಅದರ ಮುಚ್ಚಳಿಕೆಯನ್ನು ಅಳವಡಿಸಬೇಕು, ಇದರಿಂದ ಜನರಿಗೆ ತೊಂದರೆ ಆಗ್ತದೆ. JJM 24 ಗಂಟೆ ನೀರಿನ ಪೈಪ್ ಅಳವಡಿಸಿದ್ದು ಸರಿಯಾಗಿ ತೆಗ್ಗುಗುಂಡಿ ಮುಚ್ಚುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಕರ್ನಾಟಕ ಪೊಲೀಸ್ ಕಲ್ಯಾಣ ಸಂಸ್ಥೆ ಮುಖಂಡರು ಒತ್ತಾಯಿಸಿದ್ದಾರೆ. ಮನವಿ ಸ್ವೀಕರಿಸಿ ನನ್ನ ಗುರಿ ನಗರ ಮತ್ತು ಕ್ಷೇತ್ರ ಅಭಿವೃದ್ಧಿ ಹಾಗೂ ನಾಗರಿಕರ ಸ್ವಚ್ಛತೆ ಮೂಲಭೂತ ಸೌಲಭ್ಯ ಒದಗಿಸುವುದಾಗಿ ಹೇಳಿದರು. ಸಂದರ್ಭದಲ್ಲಿ ಶರಣಪ್ಪ ಶಿಂದೆ, ಅನಿಲ್ ಬಾಮನೆ, M ಶರ್ಮಾ, ಶಿವಾನಂದ ನಾವಿ, ಕವಿತಾ ಭೋಸ್ಲೆ, ಪ್ರಶಾಂತ್ ಶಿಂದೆ, ಸಂಗೀತಾ ಮುರುಗೋಡ ಮುಂತಾದವರು ಉಪಸ್ಥಿತರಿದ್ದರು. ಸಂಬಂಧಪಟ್ಟ ಅಧಿಕಾರಿಗಳು, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಸಚಿವರು, ಉಸ್ತುವಾರಿ ಸಚಿವರು, ರಾಷ್ಟ್ರಪತಿಗಳು ಎಲ್ಲರೂ ಕೂಡ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಡ್ತಾರಾ ಅಥವಾ ಯಥಾಸ್ಥಿತಿಯ ಮುಂದುವರಿಯುತ್ತಾ ಅಂತ ಕಾದು ನೋಡಬೇಕಾಗಿದೆ. ಅಥಣಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಮಾರ್ಗದರ್ಶಕರು ಆದ ಸದಾಶಿವಣ್ಣ ಬೂಟಾಳಿ ಅವರು, ಅದೇ ರೀತಿ ಪುರಸಭೆಯ ಅಧ್ಯಕ್ಷರಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿರುವಂತಹ ನಮ್ಮ ಶಿವಲೀಲಾ ಅಕ್ಕ ಬೂಟಾಳಿ ಅವರು ಇವತ್ತ ಮದುವೆಯ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದು ಒಂದು ಶುಭವನ್ನು ಕೋರಲಾಗಿದೆ. ಈ ಮನೆತನ ಇಡೀ ಕುಟುಂಬಕ್ಕೆ, ಬಡ ಜನರಿಗೆ, ಸಾಮಾನ್ಯ ವರ್ಗಕ್ಕೆ, ನಿರ್ಗತಿಕರಿಗೆ, ರೈತರಿಗೆ ಮೊದಲಿನಿಂದಲೂ ಕೂಡ ಒಂದು ಬೆನ್ನೆಲುಬಾಗಿ ನಿಂತು ಪಕ್ಷದ ಹಿರಿಯ ಮುಖಂಡರು ಮಾರ್ಗದರ್ಶಕರು ಆದ ಸದಾಶಿವಣ್ಣ ಬೂಟಾಳಿ ಅವರು, ಅದೇ ರೀತಿ ಪುರಸಭೆಯ ಅಧ್ಯಕ್ಷರಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿರುವಂತಹ ನಮ್ಮ ಶಿವಲೀಲಾ ಅಕ್ಕ ಬೂಟಾಳಿ ಅವರು ಇವತ್ತ ಮದುವೆಯ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದು ಒಂದು ಶುಭವನ್ನು ಕೋರಲಾಗಿದೆ. ಈ ಮನೆತನ ಇಡೀ ಕುಟುಂಬಕ್ಕೆ, ಬಡ ಜನರಿಗೆ, ಸಾಮಾನ್ಯ ವರ್ಗಕ್ಕೆ, ನಿರ್ಗತಿಕರಿಗೆ, ರೈತರಿಗೆ ಮೊದಲಿನಿಂದಲೂ ಕೂಡ ಒಂದು ಬೆನ್ನೆಲುಬಾಗಿ ನಿಂತು ಅವರಿಗೆ ಸಹಾಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇವತ್ತು ಅಧಿಕಾರಿ ಇರಲಿ ಅಥವಾ ಅಧಿಕಾರಿ ಇಲ್ಲೇ ಇದ್ದರೂ ಕೂಡ ಈ ಮನೆತನ ಮೊದಲಿನ ಕೂಡ ಒಂದು ಜನರಿಗಾಗಿ ಸೇವೆಯನ್ನು ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಪುರಸಭೆ ಅಧ್ಯಕ್ಷರಾಗಿ ಇವತ್ತು ಅಥಣಿ ನಗರದ ಒಂದು ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ. ಇದೇ ರೀತಿ ತಮ್ಮ ಒಂದು ರಾಜಕೀಯ ಜೀವನ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಒಂದು ಒಳ್ಳೆಯ ಸ್ಥಾನವನ್ನು ಸಿಗಲಿ ಅನ್ನೋ ಮಾತನ್ನು ಕೂಡ ಇವತ್ತು ಸಿದ್ದೇಶ್ವರ ಹಾಗೂ ಶಿವಯೋಗಿ ಒಂದು ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಸಹಕಾರವನ್ನು ನೀಡ್ತಾ ಇದ್ದಾರೆ. ಇವತ್ತು ಅಧಿಕಾರಿ ಇರಲಿ ಅಥವಾ ಅಧಿಕಾರಿ ಇಲ್ಲೇ ಇದ್ದರೂ ಕೂಡ ಈ ಮನೆತನ ಮೊದಲಿನ ಕೂಡ ಒಂದು ಜನರಿಗಾಗಿ ಸೇವೆಯನ್ನು ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಪುರಸಭೆ ಅಧ್ಯಕ್ಷರಾಗಿ ಇವತ್ತು ಅಥಣಿ ನಗರದ ಒಂದು ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ. ಇದೇ ರೀತಿ ತಮ್ಮ ಒಂದು ರಾಜಕೀಯ ಜೀವನ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಒಂದು ಒಳ್ಳೆಯ ಸ್ಥಾನವನ್ನು ಸಿಗಲಿ ಅನ್ನೋ ಮಾತನ್ನು ಕೂಡ ಇವತ್ತು ಸಿದ್ದೇಶ್ವರ ಹಾಗೂ ಶಿವಯೋಗಿ ಒಂದು ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ.